ಉಗ್ರದಿಂದ ಪ್ರತೀಕಾರದ ಭೀತಿಯಲ್ಲಿ ಪಾಕ್ ಇದೆ. ಹಾಗಾಗಿ ಪಾಕಿಸ್ತಾನದಲ್ಲಿರುವಂತಹ ಸುಮಾರು 450 ಮದ್ರಸಾಗಳನ್ನ ಬಂದ್ ಮಾಡಿದಂತಹ ಪಾಕಿಸ್ತಾನ 40,000 ಮಕ್ಕಳನ್ನ ಮದ್ರಸಾದಿಂದ ಮನೆಗೆ ಕಳುಹಿಸಿದೆ ಪಾಕಿಸ್ತಾನ. ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಎರಡೂ ಸ್ಥಳೀಯ ಆಡಳಿತಗಳಿಂದ ಮದ್ರಸಾಗಳಿಗೆ ಬೀಗವನ್ನ ಜಡಿಯಲಾಗಿದೆ. ಯಾವುದೇ ಕ್ಷಣದಲ್ಲೂ ಭಾರತ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಭಯ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಉಗ್ರರನ್ನ ಬೆಳೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ತಕ್ಕ ಉತ್ತರ ಸದ್ಯದಲ್ಲೇ ಸಿಗುತ್ತೆ. ಉಗ್ರರನ್ನ ಬೆಳೆಸುವುದರಿಂದ ಪ್ರತೀಕಾರದ ಭೀತಿಯಲ್ಲಿ ಪಾಕ್ ಇದೆ. ಹಾಗಾಗಿ ಪಾಕಿಸ್ತಾನದಲ್ಲಿರುವಂತಹ ಸುಮಾರು 450 ಮದ್ರಸಾಗಳನ್ನ ಬಂದ್ ಮಾಡಿದಂತಹ ಪಾಕಿಸ್ತಾನ 40,000 ಮಕ್ಕಳನ್ನ ಮದ್ರಸಾದಿಂದ ಮನೆಗೆ ಕಳುಹಿಸಿದೆ ಪಾಕಿಸ್ತಾನ. ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಎರಡೂ ಸ್ಥಳೀಯ ಆಡಳಿತಗಳಿಂದ ಮದ್ರಸಾಗಳಿಗೆ ಬೀಗವನ್ನ ಜಡಿಯಲಾಗಿದೆ. ಯಾವುದೇ ಕ್ಷಣದಲ್ಲೂ ಭಾರತ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಭಯ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಉಗ್ರರನ್ನ ಬೆಳೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ತಕ್ಕ ಉತ್ತರ ಸದ್ಯದಲ್ಲೇ ಸಿಗುತ್ತೆ. ಉಗ್ರರನ್ನ ಬೆಳೆಸುವುದರಿಂದ ಪ್ರತೀಕಾರದ ಭೀತಿಯಲ್ಲಿ ಪಾಕ್ ಇದೆ. ಹಾಗಾಗಿ ಪಾಕಿಸ್ತಾನದಲ್ಲಿರುವಂತಹ ಸುಮಾರು 450 ಮದ್ರಸಾಗಳನ್ನ ಬಂದ್ ಮಾಡಿದಂತಹ ಪಾಕಿಸ್ತಾನ 40,000 ಮಕ್ಕಳನ್ನ ಮದ್ರಸಾದಿಂದ ಮನೆಗೆ ಕಳುಹಿಸಿದೆ ಪಾಕಿಸ್ತಾನ. ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಎರಡೂ ಸ್ಥಳೀಯ ಆಡಳಿತಗಳಿಂದ ಮದ್ರಸಾಗಳಿಗೆ ಬೀಗವನ್ನ ಜಡಿಯಲಾಗಿದೆ. ಯಾವುದೇ ಕ್ಷಣದಲ್ಲೂ ಭಾರತ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಭಯ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಉಗ್ರರನ್ನ ಬೆಳೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ತಕ್ಕ ಉತ್ತರ ಸದ್ಯದಲ್ಲೇ ಸಿಗುತ್ತೆ. ಉಗ್ರರನ್ನ ಬೆಳೆಸುವುದರಿಂದ ಪ್ರತೀಕಾರದ ಭೀತಿಯಲ್ಲಿ ಪಾಕ್ ಇದೆ. ಹಾಗಾಗಿ ಪಾಕಿಸ್ತಾನದಲ್ಲಿರುವಂತಹ ಸುಮಾರು 450 ಮದ್ರಸಾಗಳನ್ನ ಬಂದ್ ಮಾಡಿದಂತಹ ಪಾಕಿಸ್ತಾನ 40,000 ಮಕ್ಕಳನ್ನ ಮದ್ರಸಾದಿಂದ ಮನೆಗೆ ಕಳುಹಿಸಿದೆ ಪಾಕಿಸ್ತಾನ. ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಎರಡೂ ಸ್ಥಳೀಯ ಆಡಳಿತಗಳಿಂದ ಮದ್ರಸಾಗಳಿಗೆ ಬೀಗವನ್ನ ಜಡಿಯಲಾಗಿದೆ. ಯಾವುದೇ ಕ್ಷಣದಲ್ಲೂ ಭಾರತ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಭಯ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಉಗ್ರರನ್ನ ಬೆಳೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ತಕ್ಕ ಉತ್ತರ ಸದ್ಯದಲ್ಲೇ ಸಿಗುತ್ತೆ. ಉಗ್ರರನ್ನ ಬೆಳೆಸುವುದರಿಂದ ಪ್ರತೀಕಾರದ ಭೀತಿಯಲ್ಲಿ ಪಾಕ್ ಇದೆ. ಹಾಗಾಗಿ ಪಾಕಿಸ್ತಾನದಲ್ಲಿರುವಂತಹ ಸುಮಾರು 450 ಮದ್ರಸಾಗಳನ್ನ ಬಂದ್ ಮಾಡಿದಂತಹ ಪಾಕಿಸ್ತಾನ 40,000 ಮಕ್ಕಳನ್ನ ಮದ್ರಸಾದಿಂದ ಮನೆಗೆ ಕಳುಹಿಸಿದೆ ಪಾಕಿಸ್ತಾನ. ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಎರಡೂ ಸ್ಥಳೀಯ ಆಡಳಿತಗಳಿಂದ ಮದ್ರಸಾಗಳಿಗೆ ಬೀಗವನ್ನ ಜಡಿಯಲಾಗಿದೆ. ಯಾವುದೇ ಕ್ಷಣದಲ್ಲೂ ಭಾರತ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಭಯ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಉಗ್ರರನ್ನ ಬೆಳೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ತಕ್ಕ ಉತ್ತರ ಸದ್ಯದಲ್ಲೇ ಸಿಗುತ್ತೆ. ಉಗ್ರರನ್ನ ಬೆಳೆಸುವುದರಿಂದ ಪ್ರತೀಕಾರದ ಭೀತಿಯಲ್ಲಿ ಪಾಕ್ ಇದೆ. ಹಾಗಾಗಿ ಪಾಕಿಸ್ತಾನದಲ್ಲಿರುವಂತಹ ಸುಮಾರು 450 ಮದ್ರಸಾಗಳನ್ನ ಬಂದ್ ಮಾಡಿದಂತಹ ಪಾಕಿಸ್ತಾನ 40,000 ಮಕ್ಕಳನ್ನ ಮದ್ರಸಾದಿಂದ ಮನೆಗೆ ಕಳುಹಿಸಿದೆ ಪಾಕಿಸ್ತಾನ. ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಎರಡೂ ಸ್ಥಳೀಯ ಆಡಳಿತಗಳಿಂದ ಮದ್ರಸಾಗಳಿಗೆ ಬೀಗವನ್ನ ಜಡಿಯಲಾಗಿದೆ. ಯಾವುದೇ ಕ್ಷಣದಲ್ಲೂ ಭಾರತ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಭಯ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಉಗ್ರರನ್ನ ಬೆಳೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ತಕ್ಕ ಉತ್ತರ ಸದ್ಯದಲ್ಲೇ ಸಿಗುತ್ತೆ. ಉಗ್ರರನ್ನ ಬೆಳೆಸುವುದರಿಂದ ಪ್ರತೀಕಾರದ ಭೀತಿಯಲ್ಲಿ ಪಾಕ್ ಇದೆ.
ಹಾಗಾಗಿ ಪಾಕಿಸ್ತಾನದಲ್ಲಿರುವಂತಹ ಸುಮಾರು 450 ಮದ್ರಸಾಗಳನ್ನ ಬಂದ್ ಮಾಡಿದಂತಹ ಪಾಕಿಸ್ತಾನ 40,000 ಮಕ್ಕಳನ್ನ ಮದ್ರಸಾದಿಂದ ಮನೆಗೆ ಕಳುಹಿಸಿದೆ ಪಾಕಿಸ್ತಾನ. ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಎರಡೂ ಸ್ಥಳೀಯ ಆಡಳಿತಗಳಿಂದ ಮದ್ರಸಾಗಳಿಗೆ ಬೀಗವನ್ನ ಜಡಿಯಲಾಗಿದೆ. ಯಾವುದೇ ಕ್ಷಣದಲ್ಲೂ ಭಾರತ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಭಯ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಉಗ್ರರನ್ನ ಬೆಳೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ತಕ್ಕ ಉತ್ತರ ಸದ್ಯದಲ್ಲೇ ಸಿಗುತ್ತೆ. ಉಗ್ರರನ್ನ ಬೆಳೆಸುವುದರಿಂದ ಪ್ರತೀಕಾರದ ಭೀತಿಯಲ್ಲಿ ಪಾಕ್ ಇದೆ. ಹಾಗಾಗಿ ಪಾಕಿಸ್ತಾನದಲ್ಲಿರುವಂತಹ ಸುಮಾರು 450 ಮದ್ರಸಾಗಳನ್ನ ಬಂದ್ ಮಾಡಿದಂತಹ ಪಾಕಿಸ್ತಾನ 40,000 ಮಕ್ಕಳನ್ನ ಮದ್ರಸಾದಿಂದ ಮನೆಗೆ ಕಳುಹಿಸಿದೆ ಪಾಕಿಸ್ತಾನ. ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಎರಡೂ ಸ್ಥಳೀಯ ಆಡಳಿತಗಳಿಂದ ಮದ್ರಸಾಗಳಿಗೆ ಬೀಗವನ್ನ ಜಡಿಯಲಾಗಿದೆ. ಯಾವುದೇ ಕ್ಷಣದಲ್ಲೂ ಭಾರತ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಭಯ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಉಗ್ರರನ್ನ ಬೆಳೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ತಕ್ಕ ಉತ್ತರ ಸದ್ಯದಲ್ಲೇ ಸಿಗುತ್ತೆ. ಉಗ್ರರನ್ನ ಬೆಳೆಸುವುದರಿಂದ ಪ್ರತೀಕಾರದ ಭೀತಿಯಲ್ಲಿ ಪಾಕ್ ಇದೆ. ಹಾಗಾಗಿ ಪಾಕಿಸ್ತಾನದಲ್ಲಿರುವಂತಹ ಸುಮಾರು 450 ಮದ್ರಸಾಗಳನ್ನ ಬಂದ್ ಮಾಡಿದಂತಹ ಪಾಕಿಸ್ತಾನ 40,000 ಮಕ್ಕಳನ್ನ ಮದ್ರಸಾದಿಂದ ಮನೆಗೆ ಕಳುಹಿಸಿದೆ ಪಾಕಿಸ್ತಾನ. ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಎರಡೂ ಸ್ಥಳೀಯ ಆಡಳಿತಗಳಿಂದ ಮದ್ರಸಾಗಳಿಗೆ ಬೀಗವನ್ನ ಜಡಿಯಲಾಗಿದೆ. ಯಾವುದೇ ಕ್ಷಣದಲ್ಲೂ ಭಾರತ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಭಯ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಉಗ್ರರನ್ನ ಬೆಳೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ತಕ್ಕ ಉತ್ತರ ಸದ್ಯದಲ್ಲೇ ಸಿಗುತ್ತೆ. ಉಗ್ರರನ್ನ ಬೆಳೆಸುವುದರಿಂದ ಪ್ರತೀಕಾರದ ಭೀತಿಯಲ್ಲಿ ಪಾಕ್ ಇದೆ. ಹಾಗಾಗಿ ಪಾಕಿಸ್ತಾನದಲ್ಲಿರುವಂತಹ ಸುಮಾರು 450 ಮದ್ರಸಾಗಳನ್ನ ಬಂದ್ ಮಾಡಿದಂತಹ ಪಾಕಿಸ್ತಾನ 40,000 ಮಕ್ಕಳನ್ನ ಮದ್ರಸಾದಿಂದ ಮನೆಗೆ ಕಳುಹಿಸಿದೆ ಪಾಕಿಸ್ತಾನ. ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಎರಡೂ ಸ್ಥಳೀಯ ಆಡಳಿತಗಳಿಂದ ಮದ್ರಸಾಗಳಿಗೆ ಬೀಗವನ್ನ ಜಡಿಯಲಾಗಿದೆ. ಯಾವುದೇ ಕ್ಷಣದಲ್ಲೂ ಭಾರತ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಭಯ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಉಗ್ರರನ್ನ ಬೆಳೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ತಕ್ಕ ಉತ್ತರ ಸದ್ಯದಲ್ಲೇ ಸಿಗುತ್ತೆ. ಉಗ್ರರನ್ನ ಬೆಳೆಸುವುದರಿಂದ ಪ್ರತೀಕಾರದ ಭೀತಿಯಲ್ಲಿ ಪಾಕ್ ಇದೆ. ಹಾಗಾಗಿ ಪಾಕಿಸ್ತಾನದಲ್ಲಿರುವಂತಹ ಸುಮಾರು 450 ಮದ್ರಸಾಗಳನ್ನ ಬಂದ್ ಮಾಡಿದಂತಹ ಪಾಕಿಸ್ತಾನ 40,000 ಮಕ್ಕಳನ್ನ ಮದ್ರಸಾದಿಂದ ಮನೆಗೆ ಕಳುಹಿಸಿದೆ ಪಾಕಿಸ್ತಾನ. ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಎರಡೂ ಸ್ಥಳೀಯ ಆಡಳಿತಗಳಿಂದ ಮದ್ರಸಾಗಳಿಗೆ ಬೀಗವನ್ನ ಜಡಿಯಲಾಗಿದೆ. ಯಾವುದೇ ಕ್ಷಣದಲ್ಲೂ ಭಾರತ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಭಯ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಉಗ್ರರನ್ನ ಬೆಳೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ತಕ್ಕ ಉತ್ತರ ಸದ್ಯದಲ್ಲೇ ಸಿಗುತ್ತೆ. ಉಗ್ರ